ಸಂವಿಧಾನದ ಪ್ರಮುಖ ತಿದ್ದುಪಡಿ ಕುರಿತು ಅಧ್ಯಯನ ಮಾಡೋಣ. ಸಂವಿಧಾನದ ಪ್ರಮುಖ ತಿದ್ದುಪಡಿ ಪ್ರಸ್ತುತ ಎಷ್ಟಿದಾವೆ ಅಂದ್ರೆ 106 ಇಂಪಾರ್ಟೆಂಟ್. ಬಟ್ 106 ತಿದ್ದುಪಡಿಗಳು ನೆನ್ಪಿಟ್ಕೋಬಾರ್ದು. ಅದರಲ್ಲಿ ಪ್ರಮುಖವಾದ ತಿದ್ದುಪಡಿಗಳು ಮಾತ್ರ ನೆನ್ಪಿಟ್ಕೋಬೇಕು. ಅವು ಎಕ್ಸಾಮ್ಗೆ ಯಾವ್ಯಾವ ಬರ್ತಾವ ಅಂತೇಳಿ ಹೇಳ್ತೀನಿ, ಅವು ಅಷ್ಟೇ ಓದ್ಕೊಳ್ಳಿ. ಈ ಸಂವಿಧಾನದ ತಿದ್ದುಪಡಿ ಎಷ್ಟನೇ ಭಾಗ ಅಂದ್ರೆ ಸಂವಿಧಾನದ ಭಾಗ 20ನೇ ಭಾಗ. ಸಂವಿಧಾನದ ಎಷ್ಟನೇ ಭಾಗ? 20ನೇ ಭಾಗ ಸಂವಿಧಾನ ತಿದ್ದುಪಡಿ ಕುರಿತು ಹೇಳುತ್ತದೆ. ಮತ್ತೆ ಸಂವಿಧಾನ ಭಾಗ 20 ಯಾವ ದೇಶದಿಂದ ತಗೊಂಡ್ರೆ ಸೌತ್ ಆಫ್ರಿಕಾ. ಸಂವಿಧಾನದ ತಿದ್ದುಪಡಿ ನಾವು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಸೌತ್ ಆಫ್ರಿಕಾದಿಂದ ಎರವಲು ಪಡೆಯಲಾಗಿದೆ. ಒಟ್ಟು ಎಷ್ಟಿದಾವೆ? 106. 106ನೇದು ಬಂದರೆ 2023ರಲ್ಲಿ ಮಾಡಿದ್ರು ನಾರಿ ಶಕ್ತಿ ವಂದನಂ ಅಂತೇಳಿ. ಈ ಸಂವಿಧಾನದ ತಿದ್ದುಪಡಿ ಮಾಡಬೇಕಾದರೆ ಸಂಸತ್ತಿನಲ್ಲಿ ಮಾಡ್ತಾರೆ. ಸಂಸತ್ತಿನಲ್ಲಿ ಏನ್ ಮಾಡ್ಬೇಕಂದ್ರೆ ಎರಡನೇ ಒಂದು ಭಾಗದಷ್ಟು ಸಂಸತ್ತಿನ ಸದಸ್ಯರು ಏನಿರಬೇಕು? ಹಾಜರಿರಬೇಕು. ಇವ್ರೇನ್ ಮಾಡ್ಬೇಕಂದ್ರೆ 2/3 ಅಷ್ಟು ಏನ್ ಮಾಡ್ಬೇಕಂದ್ರೆ ಬಹುಮತ ಆಗಬೇಕು. 2/3 ಅಷ್ಟು ಬಹುಮತ ಹಾಕಿದ ನಂತರ ಏನಪ್ಪ ಅಂದ್ರೆ ಲೋಕಸಭೆ ಪ್ಲಸ್ ರಾಜ್ಯಸಭೆಯಲ್ಲಿ ಏನ್ ಮಾಡ್ಬೇಕಂದ್ರೆ 2/3 ಅಷ್ಟು ಏನ್ ಮಾಡ್ಬೇಕು? ಬಹುಮತ ಆಗಬೇಕು. ಆಮೇಲೆ ಇದನ್ನು ಏನ್ ಮಾಡ್ತಾರೆ? ರಾಷ್ಟ್ರಪತಿ ನಿರ್ಧಾರ ಮಾಡ್ತಾರೆ. ಏನು ಆಕ್ಟ್. ರಾಷ್ಟ್ರಪತಿ ಏನ್ ಮಾಡ್ತಾನೆ? ಯಾವುದು ಕರೆಕ್ಟ್ ಸುಳ್ಳು ಅಂತೇಳಿ ಏನ್ ಮಾಡ್ತಾನೆ? ಓದಿದಾದ್ಮೇಲೆ ಸಹಿ ಆಗ್ತಾನೆ. ಅವಾಗ ಏನ್ ಮಾಡೋದು? ತಿದ್ದುಪಡಿ ಮಾಡಬಹುದು. ಇಷ್ಟು ಸಂವಿಧಾನದ ತಿದ್ದುಪಡಿ ನೋಡ್ಕೋಬೇಕು. ನಂತರ 1967ರಲ್ಲಿ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಸರ್ಕಾರ. ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಸರ್ಕಾರ. ಇದು ಏನ್ ಹೇಳ್ತದಂದ್ರೆ ಭಾರತ ಸಂವಿಧಾನವನ್ನು ಪೂರ್ವ ಪೀಠಿಕೆಯನ್ನು ತಿದ್ದುಪಡಿ ಮಾಡಂಗಿಲ್ಲ, ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳ್ತದೆ. ಯಾವುದು? 1967 ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಸರ್ಕಾರ. ನಂತರ ಬಂದರೆ 1973 ಯಾವಾಗಂದ್ರೆ ಕೇಶವಾನಂದ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಇದೇನ್ ಹೇಳದಪ್ಪ ಅಂದ್ರೆ ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು, ಆದರೆ ಮೂಲ ಪೂರ್ವ ಪೀಠಿಕೆಗೆ ಧಕ್ಕೆ ಬರುವಂತಿಲ್ಲ ಅಂತ ಹೇಳಿದ್ರೆ 1973 ಕೇಶವಾನಂದ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತೇಳಿ. ನಂತರ ನಾವು ಸಂವಿಧಾನದ ಭಾಗಗಳ ಅಧ್ಯಯನ ಮಾಡೋಣ. ಸಂವಿಧಾನದ ಮೊದಲನೇ ಭಾಗ ಬಂದರೆ 1951 ಜೂನ್ 18ರಂದು ಏನು ಯಾವದಕ್ಕೆ ಮಾಡಿದ್ರು? ಭೂ ಸುಧಾರಣೆ. ಸಂವಿಧಾನದ ಮೊಟ್ಟ ಮೊದಲ ಸುಧಾರಣೆ ಯಾವುದು? ಭೂ ಸುಧಾರಣೆ. ಭೂ ಸುಧಾರಣೆ ಕುರಿತು ಎಷ್ಟನೇ ಅನುಚ್ಛೇದ ಹೇಳ್ತದ? 9ನೇ ಅನುಸೂಚಿ ಅಂತ ನೆನಪಿರಬೇಕು. ನಂತರ ಬಂದರೆ 7ನೇ ತಿದ್ದುಪಡಿ, ದೇಶೀಯ ಸಂಸ್ಥಾನಗಳು. ಇದು ರದ್ದುಪಡಿಸಲಾಗಿದೆ ಪ್ರಸ್ತುತ. ನಂತರ ಬಂದರೆ 21ನೇ ತಿದ್ದುಪಡಿ. ಈ 21ನೇ ತಿದ್ದುಪಡಿ ಯಾವ ಸಂಬಂಧಪಟ್ಟದಂದರೆ ಸಿಂಧಿ ಭಾಷೆ. 1967ರಲ್ಲಿ ಭಾರತೀಯ ಭಾಷೆಗೆ ಸೇರ್ಪಡೆ ಮಾಡಿದ್ರು ಸಿಂಧಿ ಭಾಷೆ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿದೆ ಅಂದರೆ 22 ಭಾಷೆಗಳಿದ್ದಾವೆ. ಅದು ಇಂಪಾರ್ಟೆಂಟ್. ಭಾಷೆಗಳ ಅಧ್ಯಯನಕ್ಕಿಂತ ಲಿಂಗ್ವಿಸ್ಟಿಕ್ ಭಾರತೀಯ ಭಾಷಾ ಸಂಶೋಧನಾ ಕೇಂದ್ರದಲ್ಲಿದೆ, ಮೈಸೂರು ನೆನಪಿಡಬೇಕು. 25ನೇ ತಿದ್ದುಪಡಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮೂಲಭೂತ ಕರ್ತವ್ಯಗಳಿಗೆ. ಡಿಪಿಎಸ್ಪಿಗೆ ಹೆಚ್ಚಿನ ಮಹತ್ವ, ಇಂಪಾರ್ಟೆಂಟ್. ಡಿಪಿಎಸ್ಪಿಗೆ ನಾವು ಹೆಚ್ಚಿನ ಮಹತ್ವ ಕೊಡಬೇಕಂತ ಹೇಳೋ ತಿದ್ದುಪಡಿ ಯಾವುದು? 25ನೇ ತಿದ್ದುಪಡಿ ಅಂತ ಹೇಳ್ಬೋದು. ನಂತರ ಬಂದ 12 ಅನುಸೂಚಿಗಳು ಕೂಡ ನೆನಪಿಡಬೇಕು. 1ನೇ ಅನುಸೂಚಿ ಭೂ ಪ್ರದೇಶ, 2 ವೇತನ, 3 ಪ್ರಮಾಣ ವಚನ, 4 ಬಂದ್ರೆ
ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಗೆ ಆಯ್ಕೆ. 5 ಬಂದರೆ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು. 6 ಬಂದರೆ ಈಶಾನ್ಯ ರಾಜ್ಯಗಳು. 7 ಪಟ್ಟಿ. 8 ಕೇಂದ್ರಾಡಳಿತ ಪ್ರದೇಶ. 8 ಭಾಷೆ. 9 ಭೂಸುಧಾರಣೆ. 10 ಪಕ್ಷಾಂತರ. 11 ಪಂಚಾಯತಿ. 12 ಬಂದರೆ ಮುನ್ಸಿಪಾಲಿಟಿ. 25 ಇತ್ತು. 42 ತಿದ್ದುಪಡಿ. ಇದು ವೆರಿ ಇಂಪಾರ್ಟೆಂಟ್. 42 ತಿದ್ದುಪಡಿ. 42 ಅಮೆಂಡ್ಮೆಂಟ್. ಇದನ್ನು ನಾವೇನಂತೀವಿ? ಮಿನಿ ಸಂವಿಧಾನ ಅಥವಾ ಇಂದಿನ ಸಂವಿಧಾನ ಅಂತ ಕರಿತೀವಿ ನಾವು. 42ನೇ ತಿದ್ದುಪಡಿ. ಯಾಕಂದ್ರೆ ಈ ಭಾರತ ಸಂವಿಧಾನದ ಹೃದಯ ಭಾಗ ಅಂತ ಹೇಳ್ಬೋದು ತಿದ್ದುಪಡಿ ವಿಭಾಗದಲ್ಲಿ. ಇದರಲ್ಲಿ ಹಲವಾರು ತಿದ್ದುಪಡಿ ಮಾಡ್ತೀವಿ ನಾವು. ಯಾಕಂದ್ರೆ 48 ಪರಿಸರ ಸಂರಕ್ಷಣೆ. ಆಮೇಲೆ 14 ಟ್ರಿಬ್ಯುನಲ್ಸ್. 14 ಟ್ರಿಬ್ಯುನಲ್ಸ್. 21 6 ರಿಂದ 14 ವರ್ಷದ ಮಕ್ಕಳಿಗೆ ಫ್ರೀ ಎಜುಕೇಶನ್. 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯ ಅಂತ ಹೇಳೋದು ತಿದ್ದುಪಡಿ. 21 ಇದು ಕೂಡ 86ನೇ ತಿದ್ದುಪಡಿ. ಎಷ್ಟರಲ್ಲಿ ಮಾಡಿದ್ವಿ? 2006ರಲ್ಲಿ ಮಾಡಿದ್ವಿ. 6ರಲ್ಲಿ ಮಾಡೋದ್ರ ಮೂಲಕ 21 ಭಾಗಕ್ಕೆ ಸೇರ್ಪಡೆ ಮಾಡಿದ್ವಿ ಅಂತ ಹೇಳ್ಬೋದು. ಇನ್ನು ಹಲವಾರು ತಿದ್ದುಪಡಿ ಮಾಡಿದ್ವಿ. ಆದ್ದರಿಂದ 42ನೇ ತಿದ್ದುಪಡಿಯನ್ನು ನಾವೇನಂತೀವಿ? ಮಿನಿ ಸಂವಿಧಾನ, ಅತಿ ದೊಡ್ಡ ತಿದ್ದುಪಡಿ ಅಂತ ಹೇಳ್ಬೋದು. ನಂತರ 44ನೇ ತಿದ್ದುಪಡಿ ಇಂಪಾರ್ಟೆಂಟು. ಆಸ್ತಿ ಹಕ್ಕು. ಒಟ್ಟು ಹಕ್ಕುಗಳು ಬಂದ್ರೆ ಭಾಗ 3 ಮೂಲಭೂತ ಹಕ್ಕುಗಳು 12 ರಿಂದ 35 ಇರುತ್ತವೆ. ಈ 12ನೇ ವಿಧಿ ಏನ್ ಹೇಳ್ತದೆ? ರಾಜ್ಯದ ಹಕ್ಕ. 13 ಬಂದ್ರೆ ಯಾವ ದೇಶದಲ್ಲಿ ಯಾವುದೇ ಕಾನೂನು ಜಾರಿ ತರಲಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬರಂಗಿಲ್ಲ. 14 ಸಮಾನತೆ. 15 ತಾರತಮ್ಯ ಮಾಡಂಗಿಲ್ಲ. 16 ಉದ್ಯೋಗದ ಸಮಾನತೆ. 17 ಅಸ್ಪೃಶ್ಯತೆ. 18 ವಿರುದ್ಧ ಭಾವನೆಗಳ ನಿಷೇಧ. 19 ಬಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. 19 ಇಂದ F ನೋಡಬೇಕು. ವಾಕ್ ಮಾಡಿ, ಸಭೆ ಸೇರಿ, ಸಂಘ ಕಟ್ಟಿ, ಸಂಚಾರ ಮಾಡಿ, ವೃತ್ತಿ ಮಾಡಿ, ವ್ಯಾಪಾರ ಮಾಡೋದಂತ ನೆನಪಿರ್ಬೇಕು. 20 ಬಂದರೆ ಆರೋಪಗಳ ಸ್ವಾತಂತ್ರ್ಯ. 21 ಬಂದರೆ ಜೀವಿಸುವ ಹಕ್ಕು. 21 ಬಂದರೆ 6 ರಿಂದ 14 ವರ್ಷದ ಮಕ್ಕಳು ಉಚಿತ ಶಿಕ್ಷಣ. 22 ಬಂದರೆ ಆರೋಪಿಗಳಿಗೆ ರಕ್ಷಣೆ. 23 ಬಂದರೆ ಬಾಲಕಾರ್ಮಿಕ ಪದ್ಧತಿ, ಜೀತ ಪದ್ಧತಿ. 24 ಬಂದರೆ ಬಾಲಕಾರ್ಮಿಕ ಪದ್ಧತಿ. ಇದು 1976, ಇದು 1986. ಇಲ್ಲಿ ರಾಜೀವ್ ಗಾಂಧಿ, ಇಲ್ಲಿ ಇಂದಿರಾ ಗಾಂಧಿ ನಿಷೇಧ ಮಾಡ್ತಾರೆ. 25 ಬಂದರೆ ದೇಶದಲ್ಲಿ ನಾವು ಯಾವುದೇ ಧರ್ಮ ಸ್ವೀಕಾರ ಮಾಡ್ಬೋದು. 26 ಬಂದರೆ ದಾನ ಧರ್ಮ ಕಲೆಕ್ಟ್ ಮಾಡ್ಬೋದು. 27 ಬಂದರೆ ಸರ್ಕಾರಿ ಶಾಲೆಗಳಲ್ಲಿ ಬೋಧನೆ ಮಾಡಂಗಿಲ್ಲ. ಹಾಗೇನಾದರೂ ಧರ್ಮ ಬೋಧನೆ ಮಾಡಂಗಿದ್ರೆ ಖಾಸಗಿ ಶಾಲೆಗಳಲ್ಲಿ ಬೋಧನೆ ಮಾಡ್ಬೋದು. 28 ಬಂದರೆ ಸರ್ಕಾರಿ ಕಟ್ಟಡಗಳನ್ನು ಕಟ್ಟಬಹುದು. ಇದು ಯಾವುದೇ ಧರ್ಮ ಸ್ವೀಕಾರ ಮಾಡ್ಬೋದು, ಧರ್ಮ ಪ್ರಚಾರ ಮಾಡ್ಬೋದು, ದಾನ ಧರ್ಮ ಸ್ವೀಕಾರ ಮಾಡೋದು, ಕಟ್ಟಡಗಳ ನಿರ್ಮಾಣ ಮಾಡ್ಬೋದು. 22 ಬಂದರೆ ಸಾಂಸ್ಕೃತಿಕ. 30 ಬಂದರೆ ಶೈಕ್ಷಣಿಕ. 31 ಆಸ್ತಿ ಹಕ್ಕು. 32 ಬಂದರೆ ಪರಿಹಾರ ಹಕ್ಕು. ಇದರಲ್ಲಿ 5 ರೇಟುಗಳು ಬರ್ತವೆ. 226 ಮತ್ತು 139. 139 ಬಂದರೆ ಸುಪ್ರೀಂ ಕೋರ್ಟು. 226 ಬಂದರೆ ಹೈಕೋರ್ಟು. ಇಷ್ಟು ನೋಡ್ಕೋಬೇಕು ಮೂಲಭೂತ ಕರ್ತವ್ಯಗಳು. ಇದು ಆಸ್ತಿ ಹಕ್ಕು ಬಂದರೆ 31ನೇ ವಿಧಿ. ಈ ಪ್ರಸ್ತುತ ಏನು ಮಾಡಿದ್ರೆ 300 ಮೂಲಕ ಇದೊಂದು ಕಾನೂನಾತ್ಮಕ ಹಕ್ಕು. ಇಷ್ಟು ಇಂಪಾರ್ಟೆಂಟು. ನಂತರ 44ನೇ ತಿದ್ದುಪಡಿ ಇತ್ತು. ಐದನೇ ತಿದ್ದುಪಡಿ ಪಕ್ಷಾಂತರ. ಇಂಪಾರ್ಟೆಂಟು. ಕೇಳ್ತಾನೆ 5ನೇ ತಿದ್ದುಪಡಿ. ನಂತರ ಬಂದರೆ 62ನೇ ತಿದ್ದುಪಡಿ. 21 ವಯಸ್ಸಿದ್ದು 18 ಮಾಡಿದ್ರು. ಮತದಾನ ವೋಟಿಂಗ್ ರಾಜೀವ್ ಗಾಂಧಿ ಮಾಡಿದ್ರು, ಅದು ಇಂಪಾರ್ಟೆಂಟು. ಆಮೇಲೆ 69ನೇ ತಿದ್ದುಪಡಿ, ಅದು ದೆಹಲಿ. ಭಾರತ ರಾಷ್ಟ್ರೀಯ ರಾಜಧಾನಿ ಸ್ಥಾನಮಾನ ದೆಹಲಿಗೆ ನಾವು ಕೊಟ್ಟಿವಿ. 8ನೇ ತಿದ್ದುಪಡಿ, 69ನೇ ತಿದ್ದುಪಡಿ ಇಂಪಾರ್ಟೆಂಟು. ಆಮೇಲೆ
71ನೇ ತಿದ್ದುಪಡಿ ಕೆ ಎಂ ಎನ್ ಕೊಂಕಣಿ ಮಣಿಪುರಿ ನೇಪಾಳಿ ಕೊಂಕಣಿ ಮಣಿಪುರಿ ನೇಪಾಳಿ ಇವನ್ನು ಭಾರತೀಯ ಭಾಷೆ ಸ್ಥಾನಮಾನಕ್ಕೆ ಸೇರ್ಪಡೆ ಮಾಡಿದ್ವಿ 71. ಆಮೇಲೆ 73 ಪಂಚಾಯತಿ ಇಲ್ಲಿಂದ 243 ಓವರೆಗೂ ಪಂಚಾಯತಿ ಬಗ್ಗೆ ಹೇಳ್ತದ. ಎಷ್ಟನೇ ಅನುಸೂಚಿ? 11ನೇ ಅನುಸೂಚಿ ಪಂಚಾಯತಿ ಬಗ್ಗೆ ಹೇಳ್ತದೆ. ಒಂದು ಪಂಚಾಯತಿ ಇರಬೇಕಂದ್ರೆ ಎಷ್ಟು ಜನಕ್ಕೆ ಇರ್ತದೆ ಅಂದ್ರೆ 4,000 ಅಥವಾ 5,000ರಿಂದ 7,000 ಜನರಿಗೆ ಒಂದು ಪಂಚಾಯತಿ ಇರ್ತದೆ. ಪಂಚಾಯತಿ ಅನ್ನೋದು ಚೋಳರ ಉತ್ತರ ಮೇರೂರು ಶಾಸನದಲ್ಲಿ ಕಂಡು ಬರ್ತದೆ. ಸರ್ವಮತ ಸಮಿತಿ ಋಗ್ವೇದ ಕಾಲದಲ್ಲಿ ಪಂಚಾಯತಿ ಓಟ್ ಆಗ್ಬೇಕಾದ್ರೆ ಎಲ್ಲರಿಗೂ 18 ವರ್ಷ ಆಗಿರಬೇಕು. ಅಧ್ಯಕ್ಷರು ಬಂದ್ರೆ 2.5 ವರ್ಷಕ್ಕೊಂದ್ಸರಿ ಬದಲಾವಣೆ ಆಗ್ತಾರೆ ಅಧ್ಯಕ್ಷರು. ಒಟ್ಟು ಅಧಿಕಾರ ಅವರಿಗೆ ಬಂದ್ರೆ 5 ವರ್ಷ. 400 ಜನಕ್ಕೆ ಒಬ್ಬ ವಾರ್ಡ್ ಮೆಂಬರ್ ನೇಮಕಾತಿಯನ್ನು ನೆನಪಿರಬೇಕು. 5 ವರ್ಷಕ್ಕೊಂದ್ಸರಿ ಏನ್ ಮಾಡ್ತಾರೆ, ಚುನಾವಣೆ ನಡೆಸ್ತಾರೆ. ಮತ್ತೆ ಪಂಚಾಯತಿ ಬಗ್ಗೆ ಏನು ಹೇಳಬೇಕು? ಪಂಚಾಯತಿ ಸಾಕಿಷ್ಟೇ. 243 ಓವರೆಗೂ ನೋಡ್ಕೋಬೇಕು, ಇದು ಇಂಪಾರ್ಟೆಂಟು. 243 ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಇಷ್ಟು ನೋಡ್ಕೋಬೇಕು, ಇಂಪಾರ್ಟೆಂಟು. 243 ಅನ್ನೋದು ವ್ಯಾಖ್ಯೆ, ಸಭೆ, ರಚನೆ, ಸಂರಚನೆ, ಮೀಸಲಾತಿ, ಅವಧಿ, ಅನರ್ಹತೆ, ಜವಾಬ್ದಾರಿ, ತೆರಿಗೆ, ರಾಜ್ಯ ಚುನಾವಣಾ ಆಯೋಗ, ಲೆಕ್ಕ ಪರಿಶೋಧನೆ, ರಾಜ್ಯ ಹಣಕಾಸು ಆಯೋಗ, ಅಸ್ತಿತ್ವದಲ್ಲಿರುವ ಕೆಲವು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪಂಚಾಯಿತಿ ಏನು ಇಲ್ಲ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುದು? ಮಿಜೋರಾಂ ಆಗಿರ್ಬೋದು, ಲಡಾಖ್ ಆಗಿರ್ಬೋದು, ಅವು ಇಂಪಾರ್ಟೆಂಟು. ಆಮೇಲೆ ಕೆಲವು ಅಸ್ತಿತ್ವದಲ್ಲಿರುವ ಏನು ಮಾಡೋ ಪಂಚಾಯತಿಗಳನ್ನು ಮುಂದುವರಿಸಿಕೊಂಡು ಹೋಗೋದು. ಆಮೇಲೆ ಕೆಲವು ಪ್ರದೇಶಗಳಲ್ಲಿ 2 ಹಂತದ ಪಂಚಾಯತಿಗಳನ್ನು ಜಾರಿಗೆ ತರೋದು. ಪಂಚಾಯತಿಗಳಲ್ಲಿ ಯಾವುದೇ ನ್ಯಾಯಾಲಯ ಹಸ್ತಕ್ಷೇಪ ಮಾಡಂಗಿಲ್ಲ. ಇಷ್ಟು ನೋಡ್ಕೋಬೇಕು. PDO ಎಕ್ಸಾಮ್ಗೆ ಭಾರಿ ಇಂಪಾರ್ಟೆಂಟು, VA PDOಗೆ. ನಂತರ ಏನಂದ್ರೆ 42, 52, 73, 74ನೇ ತಿದ್ದುಪಡಿ. ಈ 74ನೇ ತಿದ್ದುಪಡಿ ಯಾವಾಗ ಸಂಬಂಧಪಡ್ತದೆ ಅಂದ್ರೆ ಮುನ್ಸಿಪಾಲಿಟಿ. Z ವರೆಗೆ ಯಾವುದು? ಮುನ್ಸಿಪಾಲಿಟಿ ಇಂಪಾರ್ಟೆಂಟು. ಕರ್ನಾಟಕದಲ್ಲಿ ಎಷ್ಟಿದೆ ಮುನ್ಸಿಪಾಲಿಟಿ? ಇದರಲ್ಲಿ ಅತಿ ದೊಡ್ಡದು ಬಂದ್ರೆ BBMP, ಅತಿ ದೊಡ್ಡ ಮುನ್ಸಿಪಾಲಿಟಿ, ಇಂಪಾರ್ಟೆಂಟ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇಳಿ. ನಂತರ ಬಂದರೆ 74 ಆಯಿತು. 89 ಬಂದರೆ 89. ಆಮೇಲೆ 92ನೇ ತಿದ್ದುಪಡಿ ಯಾವಾಗ ಸಂಬಂಧಪಟ್ಟದಂದ್ರೆ BDMS, ಬೋಡೋ, ಡೋಗ್ರಿ, ಮೈತಾಲಿ, ಸಂತಾಲಿ ಈ ಭಾಷೆಗಳನ್ನು ಭಾರತೀಯ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದರು. 89ನೇ ತಿದ್ದುಪಡಿ SC ಮತ್ತು STಗಳಿಗೆ ಮೀಸಲಾತಿ ಅಂತ ಹೇಳ್ಬೋದು. SC ಬಂದರೆ 338, ST ಬಂದರೆ 338A. ನಂತರ
97ನೇ ತಿದ್ದುಪಡಿ ಸಹಕಾರಿ ಸಂಘಗಳು. ಸಹಕಾರಿ ಸಂಘಗಳು 98 ಬಂದ್ರೆ 371 ಜೆ ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕದಲ್ಲಿ ಮೀಸಲಾತಿ. 99 ಬಂದರೆ NGAC 2014ರಲ್ಲಿ ಜಾರಿಗೆ ತರ್ತಾರೆ, 2015ರಲ್ಲಿ ರದ್ದು ಮಾಡ್ತಾರೆ. ನ್ಯಾಷನಲ್ ಜುಡಿಷಿಯಲ್ ಅಮೆಂಡ್ಮೆಂಟ್ ಕಮಿಷನ್ ಅಂತೇಳಿ ರದ್ದು ಮಾಡಿದ್ದಾರೆ. 100ನೇ ತಿದ್ದುಪಡಿ ಬಂದರೆ ಭಾರತ ಮತ್ತು ಬಾಂಗ್ಲಾದೇಶ ಗಡಿ ವಿನಿಮಯ ಮಾಡ್ಕೋತಾರೆ. 101 ಬಂದರೆ GST. ಇದೊಂದು ಪರೋಕ್ಷ ತೆರಿಗೆಯಾಗಿದೆ. ಇದು ಕೆನಡಾ ದೇಶದಿಂದ ಎರವಲು ತಗೊಂಡಿವಿ. 0%, 5%, 12%, 18%, ಆಮೇಲೆ 28% ಇಂಪಾರ್ಟೆಂಟು. GST ಅಲ್ಲಿ IGST, CGST, SGST ಅಂತ ಬರ್ತಾರೆ, ಇಂಪಾರ್ಟೆಂಟು. ಹೈಯೆಸ್ಟ್ GST ಟ್ಯಾಕ್ಸ್ ಹಾಕೋದು ಮಹಾರಾಷ್ಟ್ರ, ಸೆಕೆಂಡ್ ನಮ್ಮ ಕರ್ನಾಟಕ. ನಂತರ ಬಂದ್ರ 102ನೇ ತಿದ್ದುಪಡಿ ಯಾವಾಗ ಸಂಬಂಧಪಟ್ಟದಂದ್ರೆ OBC, ಇಂಪಾರ್ಟೆಂಟ್. 103 ಬಂದ್ರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತೇಳಿ 10% ಮೀಸಲಾತಿ. 104 ಬಂದ್ರೆ ಆಂಗ್ಲೋ ಇಂಡಿಯನ್. ಎಷ್ಟನೇ ಆರ್ಟಿಕಲ್ ಇದು ಬ್ಯಾನ್ ಮಾಡಿದ್ದಾರೆ ರೀಸೆಂಟ್ ಆಗಿ, ನೇಮಕ ಮಾಡೋದು. ಆಮೇಲೆ SC ಮತ್ತು ST ದವರಿಗೆ ಏನು ಮಾಡಿದ್ರೆ 10 ಇಯರ್ ಏನು ಮಾಡಿದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಮೀಸಲಾತಿ, ಅದು ಇಂಪಾರ್ಟೆಂಟು. 105 ಬಂದ್ರೆ 106 ಬಂದ್ರೆ ಇದ್ಯಾವುದು ನಾರಶಕ್ತಿ ವಂದನ. ಕೇಂದ್ರ ಚುನಾವಣೆ ಏನು ಮಾಡ್ತೇವೆ ಮಹಿಳೆಯರಿಗೆ 33% ಏನು ಮಾಡ್ತೇವೆ ರಿಸರ್ವೇಶನ್ ಅಂತ ನೆನಪಿರ್ಬೇಕು. ಇಷ್ಟು ಸಂವಿಧಾನದ ತಿದ್ದುಪಡಿ ಬಗ್ಗೆ ಓದ್ಕೋಬೇಕು.